ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಬರ್ತಾ ಇದೆ IPL ಟ್ರೇಡ್ ರಿಲೇಟೆಡ್ ಅಪ್ಡೇಟ್ಸ್ಗಳು. 3 ಜನರ ರಿಲೇಟೆಡ್ ಟ್ರೇಡ್ ಆಗ್ಬೋದು ಇವರು ಈ ಫ್ರಾಂಚೈಸ್ಗೆ ಅನ್ನೋ ಥರ ಅಪ್ಡೇಟ್ಸ್ ಬರ್ತಾ ಇದೆ. ಅದರಲ್ಲೂ ಒಂದೊಂದು ಸ್ಟ್ರಾಂಗ್ ಆಗಿ ಬರ್ತಿದೆ, ವಿತ್ ಒಂದು ಸ್ವಲ್ಪ ಎವಿಡೆನ್ಸು ಕೂಡ ಪ್ರೂವ್ ಮಾಡುತ್ತೆ ಹಿಂಗೆ ಆಗಬಹುದು ಅಂತ. ಅದೇ ಮೊದಲನೇ ಟ್ರೇಡ್ ಯಾವುದು ಅಂತಂದರೆ, ಹೋಗ್ಬಿಡೋಣ ಟ್ರೇಡ್ ಗೀಡ್ ವಿಚಾರಕ್ಕೆ. ಚಾನಲ್ ಸಬ್ಸ್ಕ್ರೈಬ್ ಹಾಕ್ಕೊಡ್ರಪ್ಪ, ಹಂಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಹಾಗೆ ಗಂಟೆನ ಡನ್ ನನಗೆ ಹೊಡೆದು ಬಿಡಿ. ಮೊದಲನೇ ಟ್ರೇಡ್ ಯಾವುದಾಗ್ಬೋದು ಅಂತಂದರೆ, ಇಟ್ಸ್ ಗುಜರಾತ್ ಜೊತೆಗೆ CSK. ಇವರಿಬ್ರು ಟ್ರೇಡ್ ಮಾಡ್ಕೊಬೋದು ಅಂತ. ಆಲ್ ಕ್ಯಾಶ್ ಡೀಲ್ಗೆ ವಾಷಿಂಗ್ಟನ್ ಸುಂದರ್ನ ಹೇಳ್ಕೊಂಬರ್ಬಹುದು ಅನ್ನೋ ಥರ ಅಪ್ಡೇಟ್ ಇದೆ. ವಾಷಿಂಗ್ಟನ್ ಸುಂದರ್ನ ಲಾಸ್ಟ್ ಸೀಸನು ಗುಜರಾತ್ ಟೈಟನ್ಸ್ ಅವರು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಲಿಲ್ಲ. ಜಸ್ಟ್ ಎಷ್ಟು ಬ್ಯಾಟಿಂಗಲ್ಲಿ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿದ್ರು ಅಷ್ಟೇ. ಅವ್ರು ಬೌಲಿಂಗಿಂತ ಬ್ಯಾಟಿಂಗಲ್ಲೇ ಕಾಂಟ್ರಿಬ್ಯೂಟ್ ಮಾಡಿದ್ದು ಜಾಸ್ತಿ. 5 ಇನ್ನಿಂಗ್ಸ್ನ ಆಡಿಸ್ತಾರೆ. ಅದರಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಎತ್ತಿರುವಂಥದ್ದು 2 ವಿಕೆಟು. ಅಷ್ಟರ ಮಟ್ಟಿಗೆ ಯುಟಿಲೈಸು ಕೂಡ ಮಾಡ್ಕೊಳ್ಳಲಿಲ್ಲ. ಜೊತೆಗೆ ಇವರು ಕೂಡ ಯೂಸು ಕೂಡ ಅಲ್ಲಾಗಲಿಲ್ಲ ಅಹಮದಾಬಾದ್ ಗ್ರೌಂಡಲ್ಲಿ. ಸೊ ಆದ್ದರಿಂದ ಇವ್ರನ್ನ ರಿಲೀಸ್ ಮಾಡಿದ್ರೆ ಒಳ್ಳೆಯದು. 3.20 ಕೋಟಿ ಕೊಟ್ಬಿಟ್ಟು ಇವರು ಅವ್ರನ್ನ ತೊಗೊಂಡಿರ್ತಾರೆ ವಾಷಿಂಗ್ಟನ್ ಸುಂದರ್ನ GT ಅವರು. ಸೊ ಅಷ್ಟರ ಮಟ್ಟಿಗೆ ಯುಟಿಲೈಸ್ ಮಾಡ್ಕೊಳಕ್ಕಾಗದೇ ಇರೋದ್ರಿಂದ ಇವರೆಲ್ಲ ಆ್ಯಕ್ಚುಲಿ ಇದ್ದಾರೆ. ಈ ಕಡೆ ರಾಹುಲ್ ಟೆವಾಟಿನ ಕೂಡ ಅಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಂಡಿಲ್ಲ ಅವರು. ವಾಷಿಂಗ್ಟನ್ ಸುಂದರ್ನು ಕೂಡ ಅಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊತಾ ಇಲ್ಲ. ಒಂಥರ ಹಂಗೆ ನೋಡೋಕೆ ಹೋಯ್ತು ಅಂದರೆ ಆಲ್ರೌಂಡರ್ಸ್ನೇ ಅಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊತಿಲ್ಲ ಅಂತ ಹೇಳಬೇಕು ಗುಜರಾತ್ ಟೈಟನ್ಸ್ ಅವರು. ಸೊ ಇವ್ರನ್ನ ಇಟ್ಕೊಳ್ಳೋ ಅಗತ್ಯತೆ ಏನಿಲ್ಲ, ಯಾಕಂದರೆ ಲಾಸ್ಟ್ ಸೀಸನ್ ನೋಡಿದ್ದೀವಿ ಅವ್ರನ್ನೇನು ಎಲ್ಲ ಮ್ಯಾಚು ಏನು ಆಡಿಸಿಲ್ಲ. ಸೊ ಫ್ಲೋಟರ್ ಥರ ಅಲ್ಲಿ ಇಲ್ಲಿ ಬಂದು ಹೋಗೋ ಥರ ಆಡಿಸಿರೋದ್ರಿಂದ ಖಂಡಿತ ಬಿಡಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ CSK ಅವ್ರಿಗೂ ಕೂಡ ಇದು ಯೂಸ್ ಆಗುತ್ತೆ. CSK ಅವರು ಆನ್ ಡಿಮ್ಯಾಂಡ್ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಬೇಕು ಅಂತ. ಯಾಕಂದರೆ ಲೋಕಲ್ ಬಾಯ್, CSKಗೆ ಲೋಕಲ್ ಬಾಯ್ ಬಂತು ಅಂದರೆ ಆ ಒಂದು ಸ್ಟೇಡಿಯಂನ, ಚೇಪಾಕ್ ಸ್ಟೇಡಿಯಂನ ಅವ್ರಿಗಿಂತ ಅರ್ಥ ಮಾಡ್ಕೊಂಡಿರೋರು ಇನ್ನೊಬ್ರು ಇರೋದಿಲ್ಲ. ಈ ಕಡೆಯಿಂದ ರವಿಚಂದ್ರನ್ ಅಶ್ವಿನ್ ಅವರು ಲೋಕಲ್ ಬಾಯ್ ಆಗಿ ಇತ್ಕೊಂಡು ಅವ್ರು ಎಕ್ಸಿಟ್ ಕೊಟ್ಟಿದ್ದಾರೆ. ಈ ಆಫ್ ಸ್ಪಿನ್ನರ್ ಎಕ್ಸಿಟ್ ಕೊಡ್ತಾ ಇದ್ದಂಗೆ ಆ ಆಫ್ ಸ್ಪಿನ್ನರು ಎಂಟ್ರಿ ಕೊಡಲಿ ಅನ್ನೋ ಥರ CSK ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಪ್ರೋಚ್ ಕೂಡ ಮಾಡಿದ್ದಾರೆ GTಗೆ. ಏನಂತ ಹೆವಿ ಅಮೌಂಟ್ ಇರಲ್ಲ, 3.20 CR ಅಂತಂದರೆ ಇಟ್ಸ್ ಎ ವಿನ್ ಟು ವಿನ್ ಸಿಚುವೇಶನ್. ತಗೋಗೋರೋ ಕೊಡೋಗೋರೋ ಅನ್ನೋ ಥರ GT ಅವರು ಕೂಡ ಯೋಚನೆ ಮಾಡ್ಬೋದು. ವಾಷಿಂಗ್ಟನ್ ಬಿಟ್ಕೊಂಡು ಕೊಡ್ಬೋದು. ಯಾಕಂದರೆ ಅವ್ರು ಬ್ಯಾಟಿಂಗಲ್ಲೇ ಕಾಂಟ್ರಿಬ್ಯೂಟ್ ಮಾಡಿರೋದು ಜಾಸ್ತಿ ಬೌಲಿಂಗಿಂತ ಲಾಸ್ಟ್ ಸೀಸನು. ಸೊ ಆದ್ದರಿಂದ ಬರ್ಬೋದು ಅಂತ ಇದ್ದೇ ಇರುತ್ತೆ. ಪಾಸಿಟಿವ್ ನೆಗೆಟಿವ್ ಅಂತ ಖಂಡಿತ ಇದ್ದೇ ಇರುತ್ತೆ. CSK ಅವರು ಹೇಳೋ ಹಾಗೇ, ಸ್ಟೀಫನ್ ಫ್ಲೆಮಿಂಗ್ಸ್ ಹೇಳೋ ಹಾಗೇ, CSK ಗ್ರೌಂಡ್ ಏನಿದೆ ಮುಂಚೆ ಸ್ಪಿನ್ಗೆ ಅಸಿಸ್ಟ್ ಕೊಡ್ತಾ ಇತ್ತಲ್ಲ, ಆ ಥರ ಅಸಿಸ್ಟ್ ಕೊಡ್ತಾ ಇಲ್ಲ. ನಾವು ನಮ್ಮ ಒಂದು ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಆಡಬೇಕಾಗಿದೆ. ನಮ್ಮ ಹೋಮಲ್ಲೇ ನಮ್ಮ ಕಂಫರ್ಟ್ ಝೋನ್ ಬಿಟ್ಬಿಟ್ಟು ಆಡಬೇಕಾಗಿದೆ. ಬೇರೆಯವ್ರಿಗೆ ನಾವು ಪ್ಲ್ಯಾನ್ ಮಾಡಬೇಕಾಗಿದೆ. ಮುಂಚೆ ನಾವು ಪ್ಲ್ಯಾನ್ ಮಾಡ್ತಿಲ್ಲ, ಅವ್ರು ಪ್ಲ್ಯಾನ್ ಮಾಡ್ಕೊಬತ್ತಾ ಇದ್ರು. ನಾವೇ ಇವಾಗ ಪ್ಲ್ಯಾನ್ ಮಾಡಿ ಕೂತ್ಕೊಳ್ಳೋಂಗಾಗಿದೆ. ನಮ್ಮ ಹೋಮ್ ಥರನೇ ಇಲ್ಲ ಅಂತ ಅವರು ಕೂಡ ಬ್ಲೇಮ್ ಮಾಡಿದರು. CSK ಹೋಮ್ ಗ್ರೌಂಡೇನೆ, ಚೇಪಾಕ್ನೇ ಬ್ಲೇಮ್ ಮಾಡಿದರು. ಬಟ್ ಅಟ್ ಎನಿ ಗಿವನ್ ಡೇ ಲೋಕಲ್ ಬಾಯ್ ವಾಷಿಂಗ್ಟನ್ ಸುಂದರು ಆ್ಯಂಡ್ ಧೋನಿ ಅವ್ರ ಕೈಯಲ್ಲಿ ಸಿಕ್ತು ಅಂತಂದರೆ ಎಂಥವ್ರನ್ನ ಏನು ಬೇಕಾದ್ರೂ ಮಾಡಾಕ್ಬಿಡ್ತಾರೆ. ಗೊತ್ತಿರೋದೇ, ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಈ ಟ್ರೇಡು ನನ್ನ ಪ್ರಕಾರ ಆದರೂ ಆಗ್ಬೋದು ಅಂತ ಅನ್ನಿಸ್ದೆ. ಒಂದು 60-70% ಅಂತೂ ಪಕ್ಕ ನನಗೇನೋ ಅನ್ನಿಸ್ದೆ. ವಾಷಿಂಗ್ಟನ್ ಸುಂದರ್ CSKಗೆ ಬರ್ಬೋದು, ಈ ಟ್ರೇಡ್ ಆಗ್ಬೋದು. ಆಲ್ ಕ್ಯಾಶ್ ಡೀಲ್ ಇವರು ಪ್ಲೇಯರ್ನ ಕಳಿಸ್ತಾರೆ ಅಂತಲ್ಲ, ಆಲ್ ಕ್ಯಾಶ್ ಡೀಲ್ 3.20 ಕೋಟಿ. ಇಟ್ಸ್ ನಾಟ್ ಎ ಬಿಗ್ ಡೀಲ್. ಓಕೆ, ಈ ಒಂದು ಟ್ರೇಡ್ ವಿಚಾರ ಆಯಿತು ಅಂದರೆ ಎರಡನೇ ಅಪ್ಡೇಟ್ ಏನು ಅಂತಂದರೆ ಅದು KL ರಾಹುಲ್ ರಿಲೇಟೆಡು. KL ರಾಹುಲು ಡೆಲ್ಲಿ ಕ್ಯಾಪಿಟಲ್ಸಿಂದ ಹೋಗಬೇಕು ಅಂತಲ್ಲ, KKR ಅವರು ಅಪ್ರೋಚ್ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ರಂತೆ. ನಮಗೆ KKRಗೆ ಕಳಿಸ್ಬಿಡಿ, ನಮಗೆ KKRಗೆ ಕಳಿಸ್ಬಿಡಿ ಅಂತ. ನಾವು ಅವರಿಗೆ ಕ್ಯಾಪ್ಟನ್ಸಿನೂ ಕೊಟ್ಬಿಡ್ತೀವಿ, ಎಲ್ಲನೂ ಕೊಟ್ಬಿಡ್ತೀವಿ, ಏನು ಬೇಕಾದ್ರೂ ಕೊಟ್ಬಿಡ್ತೀವಿ. KKRಗೆ KL ರಾಹುಲ್ನ ಕಳಿಸ್ಬಿಡ್ರಿ. ನಮಗೆ ವಿಕೆಟ್ ಕೀಪರ್ ಬ್ಯಾಟರ್ನ, ಅದರಲ್ಲೂ ಓಪನಿಂಗ್ ಮಾಡುವಂಥ ವಿಕೆಟ್ ಕೀಪರ್ ಬ್ಯಾಟರ್ನ ಅಗತ್ಯತೆ ಇದೆ. ಯಾಕಂದರೆ KKRಗೆ ನೋಡಿದ್ದಾರೆ, ಅಲ್ಲಿ ಸುನಿಲ್ ನಾರಾಯಣ್ ಬರ್ತಾರೆ, ಈ ಕಡೆಯಿಂದ ಕ್ವಿಂಟನ್ ಡಿ ಕಾಕ್ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಾರು ಕೂಡ ನೆಟ್ಗಾಡ್ತಾ ಇಲ್ಲ. ಉರ್ಮಾಸು ನೆಟ್ಟಿಗಾಡ್ತಾ ಇಲ್ಲ, ಡಿಕಾಕು ನೆಟ್ಟಿಗಾಡ್ತಾ ಇಲ್ಲ. ಈ ಕಡೆ ನರೇನು ಹಿಂಗೆ ಓಪನಿಂಗ್ ಸೈಡ್ ಅನ್ನೋದು ಒಂದು ಥ್ರೆಟ್ ಆಗೋಗ್ಬಿಟ್ಟೈತೆ ಇವ್ರಿಗೆ. ಓಪನಿಂಗಲ್ಲಿ ರನ್ಸ್ ಬರಬೇಕು, ಇವ್ರಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕು. KL ರಾಹುಲ್ ಬಂತು ಅಂದರೆ ಒಬ್ಬ ವಿಕೆಟ್ ಕೀಪರ್ ಇಂಡಿಯನ್ ಸ್ಟ್ರಾಂಗ್ ಬ್ಯಾಟರ್ನ ಅಗತ್ಯತೆ ಅಂತೂ KKRಗೆ ಎದ್ದಿದ್ದು ಕಾಣಿಸ್ತಿದೆ. ಅದರಲ್ಲೂ ಏನೋ ಕ್ಯಾಪ್ಟನ್ಸಿ ನಿಭಾಯಿಸುವಂಥವ್ರು ಸಿಕ್ಕಿದ್ರು ಅಂತಂದರೆ KKR ಅವರು ಬಡದಂತೂ ಬಾಯಿಗೆ ಹಾಕೋದ್ರಲ್ಲಿ ಯಾಕೋ ಡೌಟ್ ಕಾಣಿಸ್ತಿಲ್ಲ. KKR ಸ್ಟ್ರಾಂಗ್ ಆಗಿ ರಿಕ್ವೆಸ್ಟ್ ಹಾಕಿದೆ ಅಂತ ಡೆಲ್ಲಿ ಕ್ಯಾಪಿಟಲ್ಸ್ಗೆ, ಬಾಗೋರು ಆ್ಯಂಡ್ ಟ್ರೇಡ್ ಮಾಡ್ಕೊಳ್ಳಿ ಆಲ್ ಕ್ಯಾಶ್ ಡೀಲ್ಗೆ. ಪ್ಲೇಯರ್ನ ಕಳಿಸೋದೇನೋ ಡೌಟು. ಆಲ್ ಕ್ಯಾಶ್ ಡೀಲ್ಗೆ ಏನು ದೊಡ್ಡ ಡೀಲ್ ಏನಲ್ಲ, 14 ಕೋಟಿ ಏನೋ KL ರಾಹುಲ್ ಕೊಟ್ಟು ತೊಗೊಳ್ಳೋದರ ಸಾಧ್ಯತೆ ಕಾಣಿಸ್ತಾ ಇದೆ. ಆ್ಯಂಡ್ ಇನ್ನೂ ಒಂದು ಅಪ್ಡೇಟು, ಇದೊಂಥರ ಹೆವಿ ಅಪ್ಡೇಟಿಗಿರೋ. ಇಶಾನ್ ಕಿಶಾನ್ಗೆ 3 ಫ್ರಾಂಚೈಸಿಗಳು ಡಿಮ್ಯಾಂಡ್ ಇಡ್ತಾ ಇದ್ರಂತೆ. ಒಂದು ಮುಂಬೈ ಇಂಡಿಯನ್ಸು, ಗೊತ್ತಿರೋದ್ರೆ ಜಾನಿ ಬೆಸ್ಟ್ ಅವ್ರು ರಿಟರ್ನ್ ಆಗೋದಕ್ಕೆ ಆಗೋದಿಲ್ಲ, ಅವ್ರು ಆಪ್ಷನ್ಗೆ ಹೋಗಬೇಕಾಗತ್ತೆ. ಬಟ್ ಆದರೂ ಬೈಬ್ಯಾಕ್ ಮಾಡ್ಕೊಂಡ್ರು ಕೂಡ ಜಾನಿ ಬೆಸ್ಟ್ ಅವ್ರು ಲಾಸ್ಟಿಗೆ ಬಂದರು. ಅದೆಲ್ಲ ಪ್ರಾಬ್ಲಮ್ ಆಗಿತ್ತಲ್ಲಪ್ಪ IPLದು, ಅದು ನಿಂತೋಗಿ ಸ್ಟಾರ್ಟ್ ಆಗಿ ಮತ್ತೆ ಅವಾಗ ಟ್ರೇಡ್ ಆದಂಥವ್ರು ಅವರೆಲ್ಲ ರಿಟರ್ನ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಅಂತ IPL ಆಲ್ರೆಡಿ ಹೇಳಿದ್ದಾರೆ. ಜಾನಿ ಬೆಸ್ಟ್ ಇದ್ರೂ ಕೂಡ ಅವ್ರನ್ನ ಬೈಬ್ಯಾಕ್ ಮಾಡ್ಕೊಂಡ್ರು
ಬಟ್ ಅದನ್ನು ಇಶಾನ್ ಕಿಶಾನ್ ತೊಗೊಬೇಕು ಅಂತ ಮುಂಬೈ ಇಂಡಿಯನ್ಸ್ ಏನೋ ಅನ್ಕೊಂತಿದ್ರಂತೆ. ಇದು ಮುಂಚೆನೇ ಅಪ್ಡೇಟ್ ಇತ್ತು. ಸೊ ಅವರು ಕೂಡ ರಿಕ್ವೆಸ್ಟ್ ಹಾಕಿದ್ರಂತೆ. ಆ್ಯಂಡ್ ಸ್ಟ್ರಾಂಗ್ ರಿಕ್ವೆಸ್ಟ್ ಬಂದಿರೋದು ಇಲ್ಲಿ KKR ಕಡೆಯಿಂದ, ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಕಡೆಯಿಂದ ಸಂಜು ಸ್ಯಾಮ್ಸನ್ ಅವರ ಡಿಪಾರ್ಚರ್ನ ಹೇಳ್ತಾರೆ ಅನ್ನೋ ಥರ ಸೀನ್ ಇರೋದು. ಮುಂಚೆಯಿಂದನೂ ಕೂಡ ಆಗಲೇ 4-5 ತಿಂಗಳಿಂದನೂ ಕೂಡ ಬರ್ತಾ ಇದೆ ನ್ಯೂಸು. ಈಚೆ ಬರ್ತಾರೆ ಅಂತ. ಅದು ರಿಟೆನ್ಷನ್ ಟೈಮಲ್ಲಿ ಮುಂದೆ ಅಫಿಷಿಯಲಿ ಕನ್ಫರ್ಮ್ ಆಗುತ್ತೆ. ಈ ಕಡೆಯಿಂದ KKRಗೆ ಅದೇ ಹೇಳಿದ್ನಲ್ಲ, 1 ವಿಕೆಟ್ ಕೀಪರ್ ಇಂಡಿಯನ್ ಬ್ಯಾಟರ್ನ ಅವಶ್ಯಕತೆ ಸಾಕಾಗಿದೆ. ಅದ್ರ ಕ್ಯಾಪ್ಟನ್ಸಿ ನಿಭಾಯಿಸುವಂಥವ್ರು ಸಿಕ್ಬಿಟ್ರು ಅಂತಂದರೆ ಇದಕ್ಕಿಂತ ಲಕ್ಸುರಿ ಇನ್ನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಇಶಾನ್ ಕಿಶಾನ್ ಓಪನಿಂಗ್ ವಿಕೆಟ್ ಕೀಪರ್ ಬ್ಯಾಟರ್ನ ಸಿಕ್ಕಾಪಟ್ಟೆ ಅವಶ್ಯಕತೆ ಇರೋದ್ರಿಂದ ಇಲ್ಲಿ ಸಂಜು ಸ್ಯಾಮ್ಸನ್ನ, KL ರಾಹುಲ್ನ ಅಥವಾ ಇಶಾನ್ ಕಿಶಾನ್ ಈ 3 ಜನದಲ್ಲಿ ಒಬ್ಬರನ್ನಾದರೂ ಹಾಕೊಂತಾರೆ KKR ಅವರು. ಮುಲಾಗರು ಪಕ್ಕ ಹಾಕೊಂತಾರೆ. ಇದನ್ನು ಟ್ರೇಡ್ ಮಾಡಿದ್ದಾರೆ. 3 ಜನದಲ್ಲಿ ಒಬ್ಬನಾರು ಮಾಡಲೇಬೇಕು. ಅಥವಾ ಈ 3 ಜನದಲ್ಲಿ ಆಪ್ಷನ್ಗೆ ಬಂದರು ಅಂತಂದರೆ ಡಿಮ್ಯಾಂಡ್ ಅಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಬೈ ಮಾಡ್ಕೊತಾರೆ KKR. ಸುಮ್ಮನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಒಟ್ಟಲ್ಲಿ KL ರಾಹುಲ್ಗೆ KKR ಇಂದ ಜಾಸ್ತಿ ಡಿಮ್ಯಾಂಡ್ ಇದೆ ಅಂತೆ. ಇಶಾನ್ ಕಿಶಾನ್ ನೆಟ್ಟಿಗೆ ಪರ್ಫಾರ್ಮ್ ಮಾಡಿಲ್ಲ, 1 ಸೆಂಚುರಿ ಹೊಡೆದ್ರು ಸ್ಟಾರ್ಟಿಂಗಲ್ಲಿ. ಅದು ಬಿಡ್ತು ಅಂದ್ರೆ ಏನಂತ ಹೆವಿ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತಂದ್ರೂ ಕೂಡ ಯಂಗ್ಸ್ಟರ್ ಇದ್ದಾರೆ, ಯೂಸ್ ಆಗ್ತಾರೆ ಮುಂದೆ ಟೀಮ್ಗೆ ಅನ್ನೋ ಕಾರಣದಿಂದ ಇವ್ರಿಗೂ ಕೂಡ ಒಂದು 3 ಟೀಮಿಂದ ಡಿಮ್ಯಾಂಡ್ ಇದೆಯಂತೆ. ಟ್ರೈಡ್ ಮಾಡ್ಕೋತೀವಿ ಬಾಗುರು ಅಂತ. ಬಟ್ ಇಶಾನ್ ಕಿಶಾನ್ ಏನು ಯೋಚನೆ ಮಾಡ್ತಾರೆ, ಮಲ್ಟಿಪಲ್ ಡಿಮ್ಯಾಂಡ್ಸ್ ಬಂತು ಅಂತಂದಾಗ ಯಾವ ಟೀಮ್ಗೆ ಹೋಗಬೇಕು ಅಂತ ಅವ್ರು ಯಾವ್ದು ಯೋಚನೆ ಮಾಡ್ತಾರೋ, ಈ ಕಡೆಯಿಂದ 3 ಬಂತು ಅಂದಾಗ ಮುಂಬೈ ಇಂಡಿಯನ್ಸ್ಗೆ ಹೋಗ್ಬೋದಾ ಅಂತ ಅನಿಸುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆ್ಯಂಡ್ ಸ್ಟ್ರಾಂಗ್ ಆಗಿ ಬರ್ತಿರೋದು ವಾಷಿಂಗ್ಟನ್ ಸುಂದರ್ ಅಡಿನಿ ಗಿವಂಡೆ ನೀನು ಚೆನ್ನಾಗಿ ಅವ್ರು ಕರೀತಾವ್ರೆ ಅಂತಂದರೆ ಕಣ್ಣು ಮುಚ್ಕೊಂಡು GT ಬಿಟ್ಬಿಟ್ಟು ಹೋಗೋಕ್ಕೆ ರೆಡಿ ಆಗಿರ್ತಾರೆ. ಬೇರೆದು ಯಾವ ಟ್ರೇಡ್ ಆಗುತ್ತೋ ಆಗಲ್ಲೋ ಗೊತ್ತಿಲ್ಲ. ಒಟ್ಟಲ್ಲಿ ವಾಷಿಂಗ್ಟನ್ ಸುಂದರ್ ಅಂತೂ ಸ್ಟ್ರಾಂಗ್ ಆಗಿ ನನಗಂತೂ ಅನ್ನಿಸ್ತಿದೆ, ಒಂದು ಫೀಲ್ ಬರ್ತಾ ಇದೆ. ರವಿ ಅಶ್ವಿನ್ ಎಕ್ಸಿಟ್ ಕೊಟ್ಟಿರೋದ್ರಿಂದ ಮತ್ತೊಬ್ಬ ಲೋಕಲ್ ಬಾಯ್ನ ಅಗತ್ಯತೆ ಇದೆ. ಜೊತೆಗೆ ಅಲ್ಲೂ ಕೂಡ ಚೆನ್ನಾಗಿ ಯೂಸ್ ಆಗಿಲ್ಲ ಅವ್ರನ್ನ ಇಲ್ಲಿ ಹೇಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿನೇ ಕಾಣಿಸ್ತಿದೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಏನೋ ಈ ಟ್ರೇಡ್ಸ್ ರಿಲೇಟೆಡು ಯಾವ್ಯಾವ ಟ್ರೇಡ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.